ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗಲೇ ಬ್ಯಾಗಿ ಅಂತ ಹೆಸರಿಟ್ಟಿದ್ರು. ಅಂದರೆ ಬ್ಯಾಗಿ ಪ್ಯಾಂಟ್ನು ಹೊಲ್ಸೋದು ಸ್ಟೈಲ್ ಆಗಿ, ಶರ್ಟು ಕಲರ್ಫುಲ್ಲು ಗುಂಡಿ ಬಿಚ್ಕೊಂಡು ಅವಾಗಿಂದನೇ ಮಡಿಸ್ಕೊಂಡು, ಹಳೆ ಫೋಟೋ ಒಂದು ಇಸ್ಕೊಂಡಿದ್ರು ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ದಿನ ತೋರಿಸ್ತಾರೇನೋ ಗೊತ್ತಿಲ್ಲ, ಮೂಳೆ ಬಿಟ್ಕೊಂಡು ಈಗ ಮಾಳು ಹೆಂಗಿದ್ದಾರೆ ಅವ್ರಿಗಿಂತ ಅರ್ಧ ಇದ್ದೆ, ಅಷ್ಟು ಸಣ್ಣ ಇದ್ದೆ. ಇದೆಲ್ಲ ಒಳಗೋಗ್ಬಿಟ್ಟು ಕಣ್ಣೆಲ್ಲ ಒಳಗೋಗ್ಬಿಟ್ಟು ಇದೆಲ್ಲ ಮೂಳೆ ಕಾಣಿಸೋದು, ಅಷ್ಟು ಸಣ್ಣ ಇದ್ದೆ. ಆಗ್ಲೂ ಆ ಸ್ಟೈಲ್ ಮಾಡ್ತಾ ಇದ್ದೆ. ಒಂದು 1000 ಜನ ಇದ್ರು ಅವ್ರ ಮಧ್ಯ ನಿಂತಿದ್ರೆ ನಾನೇ ಎದ್ದು ಕಾಣಿಸ್ತಿದ್ದೆ. ಆಗ್ಲೂ ಆ ಮೂಳೆ ಬಿಟ್ಕೊಂಡಾಗ್ಲೂ. ಇವಾಗ್ಲೂ ಹೇಳ್ತಾರೆ 1,00,000 ಜನ ಇದ್ರು ನೀನ್ ಹೈಲೈಟ್ ಆಗಿ ಕಾಣಿಸ್ತೀಯ ಅಂತ, ಒಂದು ಹೈಟ್ ಆಗ್ಲಿ ಪರ್ಸನಾಲಿಟಿ ಆಗ್ಲಿ. ಆಮೇಲೆ ನಿಮ್ ಬಿಗ್ ಬಾಸ್ ಟೀಮ್ ಅವರಂತೂ ನಿಮ್ಮ ಅಪ್ಪ ಡ್ರೆಸ್ ಸೆನ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ ಅಂತ ಹೇಳಿದ್ರು ನನ್ನ ಮಗನ ಹತ್ರ. ಅಂದ್ರೆ ನನ್ನ ಮಗನೂ ಮಾಡ್ತಾನೆ, ಅವ್ನಿಗೆ ಹೊಗಳ್ತಾ ಇಲ್ಲ, ನನಗೆ ಹೊಗಳ್ತಾ ಇದ್ದಾರೆ. ಆದ್ರೆ ನಂಗೆ ಬಟ್ಟೆ ಹುಚ್ಚು ತುಂಬ. ನಾನು ಖರ್ಚು ಮಾಡೋದು ಬರೀ ಬಟ್ಟೆಗೆ, ನಾನ್ ವೆಜ್ಗೆ, ನಾಯಿಗೆ, ಈ 3ಕ್ಕೆ ಖರ್ಚು ಮಾಡೋದು. ಅದು ಬಿಟ್ಟು ಕಾರ್ಗೆ, ಪೆಟ್ರೋಲ್ಗೆ, ಇದು ಬಿಟ್ಟು ಇನ್ನೇನು ಶೋಕಿ ಇಲ್ಲ. ಕಾರು ಹೈ ಎಂಡ್ ಮಾಡ್ಕೋಬೇಕು ಅನ್ನೋದು ಇಂಟ್ರೆಸ್ಟ್ ಇಲ್ಲ, ಮೊಬೈಲು ಹೈ ಎಂಡ್ ಮಾಡ್ಕೋಬೇಕು ಅನ್ನೋದು ಇಂಟ್ರೆಸ್ಟ್ ಇಲ್ಲ.